social development or national development, and how to promote non-formal education because of the high rate of illiteracy, and also the country was in a badly needed to be developed. ಈ ಟೆಲಿವಿಷನ್ ಅನ್ನೋದು ಯುನೆಸ್ಕೋದ ಒಂದು ಕೊಡುಗೆ ಆಯಿತು 1959ರಲ್ಲಿ. $20,000 ಕೊಟ್ಟರು ಈ ಪ್ರಾಜೆಕ್ಟನ್ನು ಆರಂಭಿಸೋದಕ್ಕೆ ನಮ್ಮ ದೇಶದಲ್ಲಿ. ಮತ್ತು ಯುನೈಟೆಡ್ ಸ್ಟೇಟ್ಸ್ ಇದಕ್ಕೆ ಬೇಕಾದಂತಹ ಎಲ್ಲ ತಾಂತ್ರಿಕ ಸಹಾಯವನ್ನು ನೀಡಿತು. ಇದನ್ನು ಪಡೆದುಕೊಂಡ ನಮ್ಮ ಭಾರತ ಸರ್ಕಾರ ಡೆವಲಪ್ಮೆಂಟಿನ ಹೆಸರಿನಲ್ಲಿ ಅಥವಾ ನಾನ್ ಫಾರ್ಮಲ್ ಎಜುಕೇಷನ್ ಪ್ರಮೋಷನ್ ಅನ್ನುವಂತಹ ಒಂದು ಪ್ರಾಜೆಕ್ಟ್ಗಳನ್ನು ಇಟ್ಟುಕೊಂಡು ಟೆಲಿವಿಷನ್ ಬೆಳವಣಿಗೆ ಅಷ್ಟಾಗಿ ಆಗಲಿಲ್ಲ. 1970ರ ನಂತರನೇ ಡೆಲ್ಲಿಯನ್ನು ಬಿಟ್ಟು ಟೆಲಿವಿಷನ್ ಬೇರೆ ಕಡೆ ಪ್ರಾರಂಭವಾಯಿತು. ಮೊದಲು ಬಾಂಬೆ, ನಂತರ 1975ರಲ್ಲಿ ಕ್ಯಾಲ್ಕಟಾ ಮತ್ತು ಚೆನ್ನೈ ಈ ಸ್ಟೇಟ್ಸಲ್ಲಿ ಶುರುವಾಯಿತು. ಹೀಗೆ ಪ್ರಾರಂಭವಾದ ದೃಷ್ಟಿ ಮಾಧ್ಯಮ ಇವತ್ತು ಅತಿ ಮುಖ್ಯವಾದ ಮಾಧ್ಯಮವಾಗಿದೆ. ಟೆಲಿವಿಷನ್ ವಿಕಾಸದ ಪ್ರಾರಂಭ 10-15 ವರ್ಷಗಳಲ್ಲಿ ಅಷ್ಟಾಗಿ ಆಗಲಿಲ್ಲ. ಆದರೆ ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಬಂದಾಗ, ಅದರ ನಂತರ ಭಾರತ ಸರ್ಕಾರದ ಓಪನ್ ಸ್ಕೈ ಪಾಲಿಸಿ ಸುಮಾರು 1994ರಲ್ಲಿ ಈ ಓಪನ್ ಸ್ಕೈ ಪಾಲಿಸಿ ದೂರದರ್ಶನದ ಪ್ರಗತಿ ಮತ್ತು ಜನಪ್ರಿಯತೆಯನ್ನು ಉಂಟು ಮಾಡಿತು. ಇವತ್ತು ನಾವು ನೋಡಿದ್ರೆ ಟೆಲಿವಿಷನ್ ಇಲ್ಲದೆ ಇರೋಂಥ ಸ್ಥಳನೇ ಇಲ್ಲ ನಮ್ಮ ದೇಶದಲ್ಲಿ. ಟೆಲಿವಿಷನ್ನ ನೋಡದೇ ಇರೋವಂಥರೇ ಇಲ್ಲ. ನಮ್ಮ ದೇಶದಲ್ಲಿ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ತುಂಬ ಜರ್ನಲಿಸಮ್ ಕಮ್ಯುನಿಕೇಷನ್ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಮತ್ತು ಈಶ್ವರ್ ಭಟ್ ಜರ್ನಲಿಸಮ್ ಸ್ಟೂಡೆಂಟ್ಸ್ ಆಗಿದ್ದಾಗ ಮೈಸೂರು ಯೂನಿವರ್ಸಿಟಿನಲ್ಲಿ ನಾವು ಟೆಲಿವಿಷನ್ನ ನೋಡಬೇಕಾದ್ರೆ ಡೆಲ್ಲಿಗೆ ಹೋಗಬೇಕಾಯ್ತು. ಡೆಲ್ಲಿಗೆ ಹೋಗಿನೇ ಅಲ್ಲಿ ಟೆಲಿವಿಷನ್ನ ನೋಡಿದ್ವು. ಆದರೆ ಇವತ್ತು ನಾವು ಕೂತ ಕಡೆ ನಮಗೆ ಏನು ಪ್ರೋಗ್ರಾಮ್ ಬೇಕೋ, ಯಾವ ಚಾನಲ್ ಬೇಕೋ, ಯಾವ ರೀತಿಯ ಪ್ರೋಗ್ರಾಮ್ ನಮಗೆ ಬೇಕಾಗಿದೆಯೋ ಅದನ್ನು ನೋಡುವಂತಹ ಅವಕಾಶ ನಮಗಿದೆ. ಇವತ್ತು ಸುಮಾರು 800 ಸ್ಯಾಟಲೈಟ್ಸ್ ಚಾನೆಲ್ಗಳಿವೆ ನಮ್ಮ ದೇಶದಲ್ಲಿ. ಈ ಚಾನೆಲ್ಗಳು 24 ಗಂಟೆ ಬೇಕಾದಂತಹ ಪ್ರೋಗ್ರಾಮ್ಗಳನ್ನು ಕೊಡ್ತಾ ಇದ್ದಾರೆ. ನ್ಯೂಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್.
news and current affairs, and entertainment programs. ಆದರೆ ಜನರು ಟೆಲಿವಿಷನ್ನ ಹೆಚ್ಚಾಗಿ ಒಂದು ಮನೋರಂಜನಾ ಮಾಧ್ಯಮವಾಗಿ ನೋಡ್ತಾರೆ. ಮನೋರಂಜನೆಗಾಗಿ ಟೆಲಿವಿಷನನ್ನು ಉಪಯೋಗಿಸ್ತಾರೆ. ಇವತ್ತು ಇಲ್ಲಿ ಇಷ್ಟು ಜರ್ನಲಿಸಮ್ ಕಮ್ಯುನಿಕೇಷನ್ ಸ್ಟೂಡೆಂಟ್ಸ್ ಇದ್ದೀರಾ. ಎಷ್ಟು ಮಂದಿ ಪ್ರತಿದಿನ ಪತ್ರಿಕೆಗಳನ್ನು ಓದ್ತೀರಾ? ಇಲ್ಲಿ ಹೇಳಿದ್ರು ಒಂದು ಸುಮಾರು 400 ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಪರವಾಗಿಲ್ಲ. ನಿಜವಾಗ್ಲೂ ಓದ್ತೀರಾ? ಯಾಕಂದರೆ ಕಳೆದ ಒಂದು 20 ವರ್ಷದ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಬೇರೆ 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 ಕಡೆ ಟೀಚಿಂಗ್ ಹೋಗಿದ್ದೀನಿ. ಅಲ್ಲಿ ಸ್ಟೂಡೆಂಟ್ಸ್ನ ಕೇಳಿದ್ರೆ ಎಷ್ಟು ಮಂದಿ ಇವತ್ತಿನ ನ್ಯೂಸ್ ಪೇಪರ್ ಓದಿದ್ದೀರಾ ಅಂತಂದರೆ ಎಲ್ಲೋ ಒಂದು 30 ಸ್ಟೂಡೆಂಟ್ಸಲ್ಲಿ ಒಬ್ಬರು ಕೈ ಎತ್ಬೋದು ಅಷ್ಟೇ. ಎಷ್ಟು ಮಂದಿ ಪ್ರತಿದಿನ ಟೆಲಿವಿಷನ್ ಚಾನೆಲ್ಸಲ್ಲಿ ನ್ಯೂಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ಸ್ನ ನೋಡ್ತೀರಾ? ಒಂದು 50%. I think we can remove this. Sure. It's a no. This one. This light is an hindrance. I'm not able to see the audience. Yeah, that's okay. ತುಂಬ ಮಂದಿ ಕೈ ಎತ್ತಿದ್ದು ನೋಡಿ ನನಗೆ ತುಂಬ ಖುಷಿಯಾಯಿತು. ನಮಗೆ ಬೇಸಿಕ್ ಲಿಟ್ರೇಚರ್ ಫಾರ್ ಅಸ್ ಈಸ್ ದಿ ಇವತ್ತಂತೂ ಅನೇಕ ಸ್ಟೂಡೆಂಟ್ಸ್ ಲೈಬ್ರರಿಗೆ ಹೋಗೋದೇ ಇಲ್ಲ, ಪುಸ್ತಕಗಳನ್ನು ಓದೋದೇ ಇಲ್ಲ. ಆದರೆ ಅಟ್ಲೀಸ್ಟ್ ನಮ್ಮ ನ್ಯೂಸ್ ಪೇಪರ್ಸ್ ಮತ್ತು ಟೆಲಿವಿಷನ್ ಚಾನೆಲ್ಸ್ ದೇ ಶುಡ್ ಬಿಕಮ್ ಅ ಸೋರ್ಸ್ ಆಫ್ ಲಿಟ್ರೇಚರ್. ಅದು ತುಂಬ ಮುಖ್ಯವಾದಂಥದ್ದು. ಈ ಹಿಂದಿನ ಫೋರಮಲ್ಲಿ ಮಾತಾಡಿದವರೆಲ್ಲರೂ ಪತ್ರಿಕೆಗಳ ಮತ್ತು ಮಾಧ್ಯಮದ ಸಮುದಾಯ ಜವಾಬ್ದಾರಿಯ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ದಾರೆ. ನಾನು ಹೇಳೋದೇನು ಅಂತಂದರೆ, ಪತ್ರಕರ್ತರಿಗೆ ಮಾತ್ರವಲ್ಲ, ಮಾಧ್ಯಮದಲ್ಲಿ ಕೆಲಸ ಮಾಡುವಂತಿರುವ ವ್ಯಕ್ತಿಗಳಿಗೆ ಮಾತ್ರವಲ್ಲ, ಆದರೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಹೇಳೋದೇನು ಅಂತಂದರೆ, ಕೆಲವು ಮೌಲ್ಯಗಳನ್ನು ನಾವು ಕಾಪಾಡಬೇಕಾಗಿದೆ, ಕೆಲವು ಮೌಲ್ಯಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಪತ್ರಕರ್ತರಾಗೋದಕ್ಕೆ ನಮ್ಮ ಇವರು ಖಾದರ್ ಅವರು ಹೇಳಿದ ಹಾಗೆ ನಮ್ಮ ಅಭಿವೃದ್ಧಿ ಅಥವಾ ಬೆಳವಣಿಗೆ, ನಮ್ಮ ಈ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕಾದ್ದು ಮೊದಲನೆಯದಾಗಿ ನಮ್ಮಿಂದ ಪ್ರಾರಂಭವಾಗಬೇಕು. ವಾಟ್ ಆರ್ ದ ವ್ಯಾಲ್ಯೂಸ್ ದಟ್ ಐ ಸ್ಟ್ಯಾಂಡ್ ಫಾರ್? What are the values that I should develop in me to become a good media person, to become a good journalist,
ಈ ಮೌಲ್ಯಗಳನ್ನು ನಾವು ಬೆಳೆಸ್ಕೊಂಡು ಅದರ ಜೊತೆಗೆ ಮಾಧ್ಯಮ ಶಿಕ್ಷಣವನ್ನು ಪಡೆದು ಮತ್ತೆ ನಾವು ಮಾಧ್ಯಮಗಳಲ್ಲಿ ಅಥವಾ ಪತ್ರಕರ್ತರಾಗಿ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿರಬೇಕು. See, I attend lots of journalism media seminars in Bangalore, but let me admit something. I'm very thrilled that this hall is 50% full. And a wild guess is there should be 1,000 seats. Almost 500 of them are here, and I'm happy most of you are youngsters. The future of journalism or media activity in the country depends on your generation. And the Karnataka Union of Working Journalists and the South Kerala Union have organized this seminar basically to make their own colleagues understand what exactly is happening, prepare themselves for the eventualities, and also make a successful career. But the added dimension of this kind of a seminar is participation by the journalism students. I'm really, really happy about it. I'm making a request to my colleague, friends, they're not colleagues, I've worked with them, some of them are working with the same office as I was working. Now what we need is to indicate what is happening in the field, because journalism, the whole activity, dimensions, investment, the way they run it is drastically changing. We should think at this time, the purpose of media is to serve the nation. That's why it's called the fourth pillar. So we will have to analyze, looking at our exposure and also experiences, what is going wrong and how to set it right. So I'm requesting the senior journalists here who have lots of experience in different aspects of journalism, starting from print to electronic and also the handheld device, the phone or the digital journalism. Raise the problems which you have faced, the challenges you see, and also if you have solution for that, highlight that in this field. Thank you very much. So I'm putting this restriction because we need to stick to time. That's why I request your cooperation and also request my colleagues to continue now. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಸಭಾಂಗಣದಲ್ಲಿ ಆಸೀನರಾಗಿರುವ ಎಲ್ಲ ಪತ್ರಕರ್ತರು ಮತ್ತು ಮುಂದಿನ ಪತ್ರಕರ್ತರೇ, ಸಾಮಾಜಿಕ ಹೊಣೆಗಾರಿಕೆ ಮತ್ತು ಪತ್ರಿಕೆ ಎನ್ನುವ ವಿಚಾರ ನಂದು. ಸಾಮಾಜಿಕ ಹೊಣೆಗಾರಿಕೆ ಅಂದ ತಕ್ಷಣ ಇಬ್ಬರನ್ನು ನಾವು ಬೊಟ್ಟು ಮಾಡಿ ತೋರಿಸ್ತೇವೆ. ಒಂದು ಪತ್ರಕರ್ತರು, ಇನ್ನೊಂದು ಶಿಕ್ಷಕರು. ನಾನು 3 ವರ್ಷಗಳ ಹಿಂದೆ ಬೆಂಗಳೂರಿಗೆ ಹೋದ ಸಂದರ್ಭದಲ್ಲಿ ನಮ್ಮ ಪಕ್ಕದ ಮನೆಯವರು 2-3 ಸಾರಿ ಸುಮ್ಮನೆ ನಗಾಡಿದ್ರು. ಯಾಕಂದರೆ ಬೆಂಗಳೂರಿನಲ್ಲಿ ಜನ ಅಷ್ಟು ಪಕ್ಕನೆ ಗುರುತು ಮಾಡಿಕೊಂಡು ಮಾತಾಡೋದಿಲ್ಲ. ಈಗೀಗ ಮಂಗಳೂರಿನಲ್ಲೂ ಅದೇ ಪರಿಸ್ಥಿತಿ ಬಂದಿದೆ. 3-4 ಸಾರಿ ಸುಮ್ಮನೆ ನಕ್ಕ ನಂತರ ಅವ್ರು ಕೇಳಿದರು, ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ. ನಾನು ಜರ್ನಲಿಸ್ಟ್ ಆಗಿದ್ದೇನೆ ಅಂತ ಹೇಳಿದೆ. ಆವಾಗ ಅವರು ತುಂಬ ಥ್ರಿಲ್ ಆಗಿಬಿಟ್ರು. ಓ ಹೌದಾ, ನಿಮ್ಮದು 24x7 ವರ್ಕ್ ಅಲ್ವಾ? ಅದಕ್ಕೆ ಹೇಳಿದೆ ನಾನು, ಹಾಗೇನಿಲ್ಲ, ಎಲ್ಲರೂ 24x7 ವರ್ಕ್ ಮಾಡಬೇಕಾಗಿಲ್ಲ, ಬೇರೆ ಬೇರೆ ಕೆಲಸ ಬೇರೆ ಬೇರೆಯವರಿಗಿದೆ. ಆದರೂ ನಿಮ್ಮದು ವರ್ಕ್ ಮಾತ್ರ ಭಾರಿ ದೊಡ್ಡದು. ನಿಮ್ಮನ್ನು 4th ಎಸ್ಟೇಟ್ ಅಂತ ಕರೀತಾರೆ. ಪ್ರಜಾಪ್ರಭುತ್ವದಲ್ಲಿ ನೀವು 4th ಎಸ್ಟೇಟ್. ಆದರೆ ನನ್ನ ಪ್ರಕಾರ ನೀವು 4th ಎಸ್ಟೇಟ್ ಅಲ್ಲ, 1st ಎಸ್ಟೇಟ್ ಅಂತ ಹೇಳಿದ್ರು. ನನಗೂ ಒಮ್ಮೆ ಆಶ್ಚರ್ಯ ಆಯಿತು, ಯಾಕೆ ಇವರು ಹೀಗೆ ಹೇಳ್ತಾರೆ? ಅವ್ರು ಹೇಳಿದರು, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇದರ ಕಾವಲು ನಾಯಿ ನೀವು ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದರೆ ಈ 3 ಅಂಗಗಳನ್ನು ನಿಯಂತ್ರಿಸ್ತಾ ಇರುವಂಥ ಅಂಗವೇ ಈ ಪತ್ರಿಕೋದ್ಯಮ ಅಂತ ಅವರು ಹೇಳಿದರು. ಇವತ್ತು ದಿಲ್ಲಿಯ ನಿರ್ಭಯ ಪ್ರಕರಣದಲ್ಲಿ ಶಿಕ್ಷೆಯಾಗಿದ್ದರೆ ಅದಕ್ಕೆ ಕಾರಣ ಈ ಮೀಡಿಯಾ. ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸಂಚಲನಗಳು ಉಂಟಾಗ್ತಿದ್ರೆ ಅದಕ್ಕೆ ಕಾರಣ
ಪತ್ರಿಕೆ ಮತ್ತು ಮಾಧ್ಯಮ. ದೇಶದ ರಾಜಕೀಯವನ್ನು ನಿರ್ಧಾರ ಮಾಡ್ತಾ ಇರುವಂಥ ಅತ್ಯಂತ ಪ್ರಮುಖ ಅಂಗಗಳಲ್ಲಿ ನಮ್ಮ ಪತ್ರಿಕೆ ಮತ್ತು ಮಾಧ್ಯಮಗಳ ಪಾತ್ರ ತುಂಬ ದೊಡ್ಡದು. ಅಂದರೆ ನಾವು ಕೆಲಸ ಮಾಡ್ತಾ ಇರುವಂಥ ಈ ವೃತ್ತಿ ನಿಜಕ್ಕೂ ಅತ್ಯಂತ ಶ್ರೇಷ್ಠವಾದದ್ದು. ಈ ನಿಟ್ಟಿನಲ್ಲಿ ನಾನು ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಹೇಳಿದ್ದು ಹೆಸರಾಂತ ಸಾಹಿತಿ ಮತ್ತು ಜಗತ್ತೇ ನಿಬ್ಬೆರಗಾಗಿ ನೋಡಬಲ್ಲಂಥ ಒಬ್ಬ ಶ್ರೇಷ್ಠ ಕಾದಂಬರಿಕಾರ ಗ್ಯಾಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಸ್. ನಾನು ನನ್ನನ್ನು ಒಬ್ಬ ನೊಬೆಲ್ ಪುರಸ್ಕೃತ ಸಾಹಿತಿಯಾಗಿ ನೋಡಲು ಬಯಸುವುದಿಲ್ಲ. 100 ವರ್ಷಗಳ ಸಾಂಗತ್ಯ 100 Years of Solitude ಎನ್ನುವ ಬೃಹತ್ ಕಾದಂಬರಿಯನ್ನು ಬರೆದ ಕಾದಂಬರಿಕಾರನಾಗಿ ನನ್ನನ್ನು ನೋಡಲು ಬಯಸುವುದಿಲ್ಲ. ಬದಲಾಗಿ ನನ್ನನ್ನು ಒಬ್ಬ ಪತ್ರಕರ್ತರನ್ನಾಗಿ ಗುರುತಿಸಿ, ಇದು ನನಗೆ ಅತ್ಯಂತ ಹೆಮ್ಮೆಯನ್ನು ಕೊಡ್ತದೆ ಅಂತ ಗ್ಯಾಬ್ರಿಯಲ್ ಮಾರ್ಕ್ವೆಸ್ ಹೇಳ್ತಾನೆ. ಈ ಒಂದು ಮಾತು ನಮ್ಮೆಲ್ಲ ಪತ್ರಕರ್ತರಿಗೆ ಪ್ರೇರಣೆ ಆಗ್ತದೆ ಮತ್ತು ನಮ್ಮ ಹೊಣೆಗಾರಿಕೆಯನ್ನು ಹೆಚ್ಚಿಸ್ತದೆ. ಯಾಕೆ ಮಾರ್ಕ್ವೆಸ್ ಆ ಮಾತು ಹೇಳ್ತಾನೆ ಹೇಳಿದರೆ, ನನ್ನಲ್ಲಿ ಈ ಒಂದು ಕಾದಂಬರಿಯನ್ನು ಬಿತ್ತಿದ್ದು ಪತ್ರಿಕೋದ್ಯಮ. ಪತ್ರಕರ್ತನಾಗಿ ನಾನು ಕಂಡ ಜಗತ್ತಿನ ನೋವು, ತಲ್ಲಣಗಳು, ಸುಖ ಸಂತೋಷಗಳನ್ನು ನಾನು ಕಾದಂಬರಿಯಾಗಿ ಬರೆದೆ. ಅದರಲ್ಲಿ ನನಗೆ ಈ ನೊಬೆಲ್ ಮತ್ತೊಂದು ಇನ್ನೊಂದು ಪ್ರಸಿದ್ಧಿ ಎಲ್ಲವೂ ಸಿಕ್ತು ಅಂತ. ಹೌದು, ಈ ಪತ್ರಿಕೋದ್ಯಮದ ತಾಕತ್ತೆ ಅಂಥದ್ದು. ನಾವು ನಮಗೊಂದು ಗಟ್ಟಿ ನೆಲೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅದೆಷ್ಟೋ ಜನರಿಗೆ ಮನೆ ಕಟ್ಟಿಸಿ ಕೊಟ್ಟಿದ್ದೇವೆ. ನಾವು ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೇವೋ ಗೊತ್ತಿಲ್ಲ. ಸಾಕಷ್ಟು ಜನ ಪತ್ರಕರ್ತರು ಕಷ್ಟಪಡ್ತಾರೆ, ಆದರೆ ಕೋಟ್ಯಂತರ ಜನರಿಗೆ ಅನ್ನ ಸಿಗೋ ಹಾಗೆ ಮಾಡಿದ್ದಾರೆ ಈ ಪತ್ರಕರ್ತರು. ಕೋಟ್ಯಂತರ ಬದುಕಿಗೆ ಭದ್ರತೆ, ಸುರಕ್ಷತೆ, ನೆಮ್ಮದಿಯನ್ನು ಕೊಟ್ಟಿರುವಂತಹ ಈ ಪತ್ರಿಕಾ ಉದ್ಯೋಗ ಅತ್ಯಂತ ಜವಾಬ್ದಾರಿಯುತವಾದ್ದು. ನಾನೀಗ ಮಾತಾಡಬೇಕಾಗಿರುವಂತಹ ವಿಚಾರ ಪತ್ರಿಕೆಗಳು. ಸುಮಾರು 10-15 ವರ್ಷಗಳ ಹಿಂದೆ ಪತ್ರಿಕೋದ್ಯಮಕ್ಕೆ ಇನ್ನೂ ಉಳಿಗಾಲ ಇಲ್ಲ, ಕೆಲವೇ ವರ್ಷಗಳಲ್ಲಿ ಅದು ಅಳೆದು ಹೋಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಟಿವಿಯ ಪ್ರಭಾವ ಅಷ್ಟು ಜೋರಾಗಿತ್ತು. ಇನ್ನು 4-5 ವರ್ಷಗಳ ಹಿಂದಿನಿಂದ ಬಂದಂಥ ಸೋಷಲ್ ಮೀಡಿಯಾದ ಪ್ರಭಾವ ಅಂತೂ ಪತ್ರಿಕೋದ್ಯಮ ಮುಚ್ಚೇ ಹೋಯಿತು ಅಂತ ಹೇಳಲಿಕ್ಕೆ ಕಾರಣ ಆಯಿತು. ಈಗ ಕೈಗೆ ಬಂದಿರುವಂಥ ಮೊಬೈಲ್ ಪತ್ರಿಕೆಯ ಕೊನೆಯ ಬಾಗಿಲನ್ನು ಮುಚ್ಚುತ್ತದೆ ಎನ್ನುವ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಅತ್ಯಂತ ಆಸಕ್ತಿಕರ ವಿಚಾರ ಹೇಳಿದರೆ, ಈ 15 ವರ್ಷಗಳಲ್ಲಿ ನಿರಂತರವಾಗಿ ಪತ್ರಿಕೆಯ ಪ್ರಸರಣ ಏರ್ತಾ ಇದೆ. ಅದು ನಿನ್ನೆ ಇವತ್ತಿಗೂ ಏರ್ತಾನೆ ಇದೆ. ಇದಕ್ಕೆ ಕಾರಣ ಏನು? ಸತ್ಯ. ಪತ್ರಿಕೆ ಹೇಳ್ತಾ ಇರುವ ಒಂದೇ ಸತ್ಯ ಈ ಪತ್ರಿಕೆಯನ್ನು ಜೀವಂತವಾಗಿ ಇಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನನ್ನ ನಿಡುಗಾಲದ ಸ್ನೇಹಿತರಾಗಿರುವ ಶ್ರೀಯುತ ಈಶ್ವರ ದೈತೋಟ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಸಹ ಪ್ರಬಂಧಕಾರರೇ ಹಾಗೂ ಎಲ್ಲ ಬಂಧುಗಳೇ, ಮಾಧ್ಯಮಗಳ ಸಾಮಾಜಿಕ ಹೊಣೆಗಾರಿಕೆಯ ಬಗ್ಗೆ, ವಿಶೇಷತಃ ಆಕಾಶವಾಣಿಯ ಹೊಣೆಗಾರಿಕೆಯ ಬಗ್ಗೆ ಮಾತಾಡಲಿಕ್ಕೆ ನಾನಿಲ್ಲಿ ನಿಂತಿದ್ದೇನೆ. ನಮಗೆಲ್ಲ ಗೊತ್ತಿದೆ, ಸಮೂಹ ಮಾಧ್ಯಮಗಳು ಅಂತಂದರೆ ಮುದ್ರಣ ಮಾಧ್ಯಮವಾದ ಪತ್ರಿಕೆಗಳು, ಶ್ರಾವ್ಯ ಮಾಧ್ಯಮವಾದ ರೇಡಿಯೋ ಅಥವಾ ಆಕಾಶವಾಣಿ ಮತ್ತು ದೃಶ್ಯ ಮಾಧ್ಯಮವಾದ ದೂರದರ್ಶನ ಮತ್ತು ಟಿ ವಿ ಚಾನಲ್ಗಳು ಅಂತ. ಹಾಗಾಗಿ ಸಾಮಾಜಿಕ ಹೊಣೆಗಾರಿಕೆ ಆಕಾಶವಾಣಿಗೆ ಪ್ರತ್ಯೇಕವಾಗಿ ಬೇರೆ ಏನೂ ಇಲ್ಲ. ಸಮೂಹ ಮಾಧ್ಯಮವಾದ ಪತ್ರಿಕೆ, ದೂರದರ್ಶನಗಳಿಗೆ ಅಥವಾ ಟಿ ವಿ ಚಾನಲ್ಗಳಿಗೆ ಯಾವ ರೀತಿಯ ಸಾಮಾಜಿಕ ಹೊಣೆಗಾರಿಕೆ ಇದೆಯೋ, ಆಕಾಶವಾಣಿ ಅಥವಾ ಶ್ರಾವ್ಯ ಮಾಧ್ಯಮವಾದ ಆಕಾಶವಾಣಿಗೆ ಕೂಡ ಅದೇ ಸಾಮಾಜಿಕ ಹೊಣೆಗಾರಿಕೆ ಇರುವಂಥದ್ದು. ಮಾಧ್ಯಮಕ್ಕೆ ಕಾಲಕಾಲಕ್ಕೆ ಸಾಮಾಜಿಕ ಹೊಣೆಗಾರಿಕೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗಬಹುದು ಅಂತ ಭಾವಿಸಿರುವವನು ನಾನು. ಅಂದರೆ ತಲೆಮಾರಿನಿಂದ ತಲೆಮಾರಿಗೆ ಸುಮಾರು 30 ವರ್ಷಗಳ ಅವಧಿಯನ್ನು ನಾವು ಇಡುವುದಾದರೆ, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹೋಗುವಾಗ
ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ತಲೆದೋರಬಹುದು ಅಂತ ಕಾಣ್ತದೆ. ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಸಮೂಹ ಮಾಧ್ಯಮಗಳ ಹೊಣೆಗಾರಿಕೆ ಏನಿತ್ತು? ಅಜ್ಞಾನ, ಬಡತನ, ಅನಾರೋಗ್ಯ, ಹೀಗೆ ಸಮಾಜವನ್ನು ಮೂಲ ನೆಲೆಯಿಂದ ಕಟ್ಟುವಂತಹ ಒಂದು ಹೊಣೆಗಾರಿಕೆ ಮಾಧ್ಯಮಗಳಿಗಿತ್ತು. ಸ್ವಾತಂತ್ರ್ಯ ಬಂದು 72 ವರ್ಷಗಳಾದವು. ಇವತ್ತು ಅದೇ ಹೊಣೆಗಾರಿಕೆ ನಮಗೆ ಇದೆಯೋ ಅಥವಾ ಅಲ್ಪ ಸ್ವಲ್ಪ ಬೇರೆ ಏನಾದರೂ ಹೊಸ ಹೊಣೆಗಾರಿಕೆಗಳು ಸೇರಿಕೊಂಡಿದ್ದಾವೋ ಅಂತ ನಾವು ವಿಚಾರ ಮಾಡಬೇಕಾಗಿದೆ. ನವಮಾಧ್ಯಮಗಳ ಪ್ರವೇಶ ಆಗಿದೆ. ಕಳೆದ 4-5 ವರ್ಷಗಳಿಂದ ಈಚೆಗೆ ನವಮಾಧ್ಯಮಗಳ ಪ್ರವೇಶ ಆಗಿದೆ. ಇಲ್ಲಿ ಬೆಳಗಿನಿಂದಲೂ ಪ್ರಸ್ತಾಪ ಆಗ್ತಾ ಇದೆ. ಅದನ್ನು ಕ್ರಾಸ್ ಚೆಕ್ ಮಾಡಬೇಕಾದ್ರೆ ನಾವು ಸಮೂಹ ಮಾಧ್ಯಮಕ್ಕೆ ಹೋಗಬೇಕು ಅಂತ. ಈ ನವಮಾಧ್ಯಮಗಳು ಪರ್ಸನ್ ಟು ಪರ್ಸನ್, ವ್ಯಕ್ತಿಯಿಂದ ವ್ಯಕ್ತಿಗೆ ಇಂಡಿವಿಜುವಲ್ ಆಗಿರೋದ್ರಿಂದ ಅಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅಲ್ಲಿ ವ್ಯಕ್ತಿಗತವಾದ ಹಿತಾಸಕ್ತಿಗಳು ಕೆಲಸ ಮಾಡ್ತವೆ. ಅಲ್ಲಿ 50% ಹೆಚ್ಚು ಕೂಡ ಸುಳ್ಳೇ ಇರುವ ಸಾಧ್ಯತೆಗಳಿದ್ದಾವೆ. ಈಗಷ್ಟೇ ಕೃಷ್ಣ ಭಟ್ರು ಹೇಳಿದರು, ಹಲಸಿನಕಾಯಿಯ ಚಿತ್ರ ಈಗ ಕೆಲವು ದಿವಸಗಳಿಂದ ಒಬ್ಬ ವ್ಯಕ್ತಿಯಷ್ಟು ಎತ್ತರದ ಹಲಸಿನಕಾಯಿಯ ಚಿತ್ರ ಮಾಧ್ಯಮಗಳಲ್ಲಿ, ಈ ನವಮಾಧ್ಯಮಗಳಲ್ಲಿ ಓಡಾಡ್ತಾ ಇದೆ. ಅದು ಸತ್ಯ ಹೌದೋ ಅಲ್ವೋ ಅಂತೇಳಿ ಗೊತ್ತಾಗಬೇಕಾದ್ರೆ ನಾವು ಬೇರೆ ಮಾಧ್ಯಮಗಳನ್ನು, ಅಂದರೆ ಸಮೂಹ ಮಾಧ್ಯಮಗಳನ್ನು ನೋಡುವ ಪರಿಸ್ಥಿತಿ ಬಂದಿದೆ ಅಂತ. ಅಂದರೆ ನಾವು ಈ ನವಮಾಧ್ಯಮವನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಅಂತ ಅನ್ನುವುದನ್ನು ವಿಚಾರ ಮಾಡಬೇಕಾಗಿದೆ. ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಿದಾಡಬಹುದಾದಂತಹ ಅಥವಾ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಕಮ್ಯುನಿಕೇಟ್ ಮಾಡುವಂತಹ ಈ ನವಮಾಧ್ಯಮವನ್ನು ನಾವು ಸಮೂಹ ಮಾಧ್ಯಮಗಳಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಆಗ್ತದೆಯೋ ಅಂತ ಅನ್ನುವಂಥದ್ದು ಬೇರೆಯೇ ಒಂದು ಚರ್ಚೆಯ ವಿಷಯ ಇರಲಿ. ಹೀಗೆ ಈ ನವಮಾಧ್ಯಮಗಳ ಸುಳ್ಳುಗಳನ್ನು ಸರಿಪಡಿಸುವುದೇ ಇವತ್ತು ಈ ಸಮೂಹ ಮಾಧ್ಯಮಗಳ ದೊಡ್ಡ ಹೊಣೆಗಾರಿಕೆ ಆಗಿದೆ ಅಂತೇಳಿ ನನಗೆ ಅನ್ನಿಸ್ತದೆ. ಈ ನವಮಾಧ್ಯಮಗಳು ಇವತ್ತು ಅದರಲ್ಲಿ ಲಾಭವೂ ಇರಬಹುದು, ನಷ್ಟವೂ ಇರಬಹುದು, ಸಮಾಜಕ್ಕೆ ಒಳಿತು ಇರಬಹುದು, ಅಷ್ಟೇ ಕೆಡುಕು ಇರಬಹುದು. ಆದರೆ ಅದನ್ನು ಉಪಯೋಗಿಸ್ತಕ್ಕಂಥವರ ಕೈಯಲ್ಲಿ ಅದರ ಒಳಿತು ಅಥವಾ ಕೆಡುಕು ಇರುವಂಥದ್ದು. ಒಂದು ಚೂರಿಯನ್ನು ನಾವು ಒಳ್ಳೆಯ ಕೆಲಸಕ್ಕೂ ಬಳಸಬಹುದು, ಹಾಗೆಯೇ ಕೆಟ್ಟ ಕೆಲಸಕ್ಕೂ ಬಳಸಬಹುದು. ಈ ನವಮಾಧ್ಯಮಗಳನ್ನು ರಚನಾತ್ಮಕವಾದ ಉದ್ದೇಶಗಳಿಗೆ ನಾವು ಬಳಸಿದರೆ ಖಂಡಿತವಾಗಿ ಅವುಗಳಿಂದ ಒಳಿತೇ ಆಗ್ತದೆ. ಆದರೆ ವ್ಯಕ್ತಿಗಳು ಸಮಾಜದಲ್ಲಿ ಯಾವ ರೀತಿ ಇರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಮಾಧ್ಯಮ ವ್ಯಕ್ತಿಯ ಕೈಯಲ್ಲಿ ಹರಿದಾಡುವುದರಿಂದ ಅದರಲ್ಲಿ ಅಷ್ಟೇ ಕೆಡುಕು ಕೂಡ ಇದೆ ಅನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಈ ಸಮೂಹ ಮಾಧ್ಯಮಗಳಿಗೆ ಇವತ್ತಿನ ತಕ್ಷಣದ ಹೊಣೆಗಾರಿಕೆಗಳಲ್ಲಿ ಈ ನವಮಾಧ್ಯಮಗಳ ತಪ್ಪುಗಳನ್ನು, ಸುಳ್ಳುಗಳನ್ನು ಸರಿಪಡಿಸುವುದು ಕೂಡ ಒಂದು ಹೊಣೆಗಾರಿಕೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಆಮೇಲೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾವು ಎಷ್ಟರ ಮಟ್ಟಿಗೆ ಇವತ್ತು ಹೊಸ ತಲೆಮಾರಿಗೆ ದಾಟಿಸ್ತಾ ಇದ್ದೇವೆ ಅಂತ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಒಂದು ಭಾರತದಂತಹ ಒಂದು ಪ್ರಜಾಪ್ರಭುತ್ವದ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು, ಅದನ್ನು ನಾವು ಹೊಸ ತಲೆಮಾರಿಗೆ ದಾಟಿಸುವಂತಹ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ನಾವು ಕ್ರಿಯಾಶೀಲರಾಗಿದ್ದೇವೆ, ಆ ಹೊಣೆಗಾರಿಕೆ ಬಹಳ ದೊಡ್ಡದಾಗಿರುವಂಥದ್ದು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಇನ್ನು ಉದ್ಯೋಗದ ಕಡೆಗೆ ಸರಕಾರ ಸಮಾಜದ ನಡುವೆ ಬ್ರಿಡ್ಜ್ ಆಗಿ, ಅಂದರೆ ಒಂದು ಸೇತುವಾಗಿ ನಾವು ಈ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸ್ತಾ ಇದ್ದೇವೆ. ಇವತ್ತು ನಮ್ಮ ಜನಸಂಖ್ಯೆ 130 ಕೋಟಿಯನ್ನು ಮೀರಿ ಸಾಗ್ತಾ ಇದೆ. ಉದ್ಯೋಗ ಸಮಸ್ಯೆ ಅನ್ನುವುದು ಬಹಳ ದೊಡ್ಡದಾಗಿ ನಮ್ಮನ್ನು ಕಾಣ್ತಾ ಇದೆ. ಒಂದು ಕಡೆ ಖಾಸಗೀಕರಣ ಆಗ್ತಾ ಇದೆ. ಖಾಸಗೀಕರಣ ಆಗಿರುವಂತಹ ಈ ಸಂದರ್ಭದಲ್ಲಿ ಉದ್ಯೋಗಗಳನ್ನು ಅರಸುವಂಥದ್ದು ಅಥವಾ ಉದ್ಯೋಗಗಳನ್ನು ಹಿಡಿಯುವಂಥದ್ದು ಬಹಳ ಸಮಸ್ಯಾಕರವಾಗಿ ಕಾಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾಮಾಜಿಕ ಹೊಣೆಗಾರಿಕೆ, ಯುವ ತಲೆಮಾರನ್ನು ಪ್ಲೇಸ್ಮೆಂಟ್ ಮಾಡುವಂಥದ್ದು, ಯುವ ತಲೆಮಾರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಪರಿಶ್ರಮ ಪಡುವುದು ಕೂಡ ಸಾಮಾಜಿಕ ಹೊಣೆಗಾರಿಕೆ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆಮೇಲೆ ನಾವು ಕೃಷಿಯಿಂದ ವಿಮುಖರಾಗ್ತಾ ಇದ್ದೇವೆ. ಇವತ್ತು ನಾವು ಹೆಚ್ಚು ನಗರೀಕರಣ ಮತ್ತು ಕೈಗಾರಿಕೀಕರಣದ ಕಡೆಗೆ ಸಾಗ್ತಾ ಇದ್ದೇವೆ, ಕೃಷಿಯ ಕಡೆಗೆ ವಿಮುಖರಾಗಿದ್ದೇವೆ. ಕೃಷಿ ನಮಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಹೊಟ್ಟೆಯನ್ನು ತುಂಬಿಸುವಂತಹ ಒಂದು ಉದ್ಯಮ. ನಾವು ಕೃಷಿಯಿಂದ ವಿಮುಖರಾದರೆ ನಾಳೆ ದಿವಸ ಏನನ್ನು ಉಣ್ಣಬೇಕು ಅನ್ನುವ ಸಮಸ್ಯೆ ಬರ್ತದೆ. ಹಾಗಾಗಿ ಒಂದು ಮಾಧ್ಯಮದ ಹೊಣೆಗಾರಿಕೆ ಅಂತಂದರೆ ಕೃಷಿಯ ಕಡೆಗೆ ಬ್ಯಾಲೆನ್ಸ್ ಮಾಡುವಂಥದ್ದು, ಸಮಭಾರವನ್ನು ಮಾಡುವಂಥದ್ದು. ಇವತ್ತು ನಮ್ಮ ಮಾಧ್ಯಮಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಹೆಚ್ಚು ನಗರಮುಖಿ ಆಗ್ತಾ ಇದೆ. ನಮ್ಮ ಎಲ್ಲ ಸಮೂಹ ಮಾಧ್ಯಮಗಳು ಕೂಡ ನಗರಗಳನ್ನು ವೈಭವೀಕರಿಸ್ತಾ ಇದ್ದಾವೆ. ಹಾಗಾಗಿ ಹಳ್ಳಿಗಳ ಕಡೆಯಿಂದ ನಗರಗಳ ಕಡೆಗೆ ವಲಸೆ ಹೆಚ್ಚಾಗ್ತಾ ಇದೆ. ಎಲ್ಲ ಸೌಲಭ್ಯಗಳು ಕೂಡ ನಗರದಲ್ಲಿ ಸಿಗ್ತಾ ಇದೆ ಅಂತನ್ನುವ ಒಂದು ಚಿತ್ರಣವನ್ನು ಸಮಾಜಕ್ಕೆ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಹಳ್ಳಿಗಳ ಕಡೆಗೆ ನಿರ್ಲಕ್ಷ್ಯ ಹೆಚ್ಚಾಗ್ತಾ ಇದೆ. ಕೃಷಿಯ ಕಡೆಗೆ ನಾವು ಗಮನವನ್ನು ಹರಿಸದ ವಿನ ಖಂಡಿತವಾಗಿ ನಾವು ಸಮಭಾರವಾದ ಒಂದು ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾಧ್ಯಮಗಳು
ಹಳ್ಳಿಗಳ ಕಡೆಗೆ ಮತ್ತು ವಿಶೇಷತಃ ಕೃಷಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ಹೇಳಿ ನನಗೆ ಅನಿಸ್ತದೆ. ಇದು ಒಂದು ಸಾಮಾಜಿಕವಾದ ಹೊಣೆಗಾರಿಕೆ ಖಂಡಿತ ಹೌದು. ಈಗ ನವ ಮಾಧ್ಯಮಗಳಂತ ಹೇಳುವ ಹೆಚ್ಚು ಪ್ರಭಾವಿಯಾಗಿ ಬೆಳೆದಿರುವಂಥದ್ದು ನೋಡ್ಬೋದು. ಈಗ ಕಳೆದ ವಾರ ನಮ್ಮ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮಾಧ್ಯಮದವರ ಮೇಲೆ ಕೋಪಗೊಂಡು ಯಾವುದೇ ಪತ್ರಿಕಾಗೋಷ್ಠಿ ಮಾಡೋದಿಲ್ಲ ಅಂತ ಹೇಳೋದನ್ನು ಹೇಳಿದರು. ಆದರೆ ಜನತೆಗೆ ಅದು ಅವ್ರ ಮಾಧ್ಯಮದವರ ಜೊತೆ ಮಾತಾಡೋದಕ್ಕಿಂತ ಹೆಚ್ಚು ಮಾಧ್ಯಮದವ್ರ ಜೊತೆ ಮಾತಾಡೋದು ಸ್ಟಾಪ್ ಮಾಡಿದ ಮೇಲೆ ಸುದ್ದಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಟ್ವಿಟರ್ ಮೂಲಕ ಅವ್ರು ಏನು ಸಂದೇಶಗಳು ಕೊಡ್ತಾ ಇದ್ದಾರೆ, ಏನು ವಿಚಾರದ ಬಗ್ಗೆ ಏನು ಟ್ವೀಟ್ ಮಾಡ್ತಿದ್ದಾರೆ ಅಂತ ಹೇಳೋದನ್ನು ಎಲ್ಲರೂ ಬೆನ್ನು ಹತ್ತಕ್ಕೆ ಸ್ಟಾರ್ಟ್ ಮಾಡಿದರು. ಅವರ ಟ್ವಿಟರನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಟ್ವಿಟರ್ ಇಲ್ಲದೆ ಹೋದರೆ ನಮಗೆ ವಿಜಯ ಕರ್ನಾಟಕದ ವಿಶ್ವೇಶ್ ಭಟ್ ಅವರು ಸಂಪಾದಕರಾಗಿದ್ದ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು, ಇಮೇಲ್ ಇಲ್ಲದವನು ಪತ್ರಕರ್ತನೇ ಅಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಟ್ವಿಟ್ಟರ್ ಅಕೌಂಟ್ ಇಲ್ಲದವನು ಪತ್ರಕರ್ತನಾಗಿ ಸಮಾಜದಲ್ಲಿ ನಡೆಯುವಂಥ ಬೇರೆ ಬೇರೆ ವಿದ್ಯಮಾನಗಳನ್ನು ಕೊಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅಮೆರಿಕದ ಅಧ್ಯಕ್ಷರಾಗಿದ್ದ ಟ್ರಂಪ್ ಅವರು ಎಲ್ಲ ವಿಚಾರಗಳನ್ನು ಟ್ವೀಟ್ ಮಾಡೋದ್ರ ಮೂಲಕನೇ ತಿಳಿಸ್ತಾರೆ ಜನತೆಗೆ. ಅದನ್ನು ಮಾಧ್ಯಮಗಳು ಸುದ್ದಿ ಮಾಡಿಕೊಂಡು, ದೃಶ್ಯ ಮಾಧ್ಯಮ ಇರ್ಬೋದು, ಮುದ್ರಣ ಮಾಧ್ಯಮ ಇರ್ಬೋದು, ಅವು ಎಲ್ಲವೂ ಅದನ್ನು ಜನತೆಗೆ ತಿಳಿಸುವಂಥ ಕೆಲಸಗಳನ್ನ ನವಮಾಧ್ಯಮದ ಜೊತೆ ಕೈ ಜೋಡಿಸಿ ಆ ಕೆಲಸಗಳನ್ನು ಮಾಡ್ತವೆ. ಈಗ ನಮ್ಮ ಚಕ್ರವರ್ತಿ ಸೂಲಿಬೆಲೆಯವರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿರುವುದಕ್ಕೆ ನವಮಾಧ್ಯಮನೇ ಬಳಸ್ಕೊಳ್ತಿದ್ದಾರೆ. ಯಾವುದೋ ಒಂದು ಕಾವೇರಿ ನದಿ ಸೇರಿದಂತೆ ಬೇರೆ ಬೇರೆ ನದಿಗಳ ಸ್ವಚ್ಛತೆ ಆಂದೋಲನವನ್ನು ಹಮ್ಮಿಕೊಂಡಿದ್ರು. ಅವರು ಊರಿನ ಅಭಿವೃದ್ಧಿಯನ್ನು ತಗೊಳ್ಳುವ ಸಂದರ್ಭದಲ್ಲೂ ಸಹ ಅವರು ಮಾಧ್ಯಮಗಳನ್ನು ಬಳಸಿಕೊಳ್ಳೋದಕ್ಕಿಂತ ಸೋಷಿಯಲ್ ಮೀಡಿಯಾಗಳ ಮೂಲಕ ವಿಡಿಯೋ ಮಾಡೋದ್ರ ಮೂಲಕ, ಅದರ ಚಿತ್ರಣ ಮಾಡೋದ್ರ ಮೂಲಕ, ಒಂದು ಕರೆ ಕೊಡೋದ್ರ ಮೂಲಕ ಜನರನ್ನು ಅಲ್ಲಿ ಸೇರಿಸೋದ್ರ ಮೂಲಕ ಆ ಕೆಲಸಗಳನ್ನು ಮಾಡ್ತಾಯಿದ್ರು. ಕೇರಳದ ವಯನಾಡಿನ ಪಾಲಕ್ಕಾಡಿನ ಫಿರೋಜ್ ಅಂತ ಹೇಳುವವರು ಅವರ ಒಂದು ಸೋಷಿಯಲ್ ಮೀಡಿಯಾದ ಮೂಲಕವೇ ಅವರು ಇವಾಗ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಹೋಗ್ತಿದ್ದಾರೆ. ಒಂದು ಕರೆ ಕೊಟ್ಟರೆ, ಒಬ್ಬ ಚಿಕಿತ್ಸೆಗಿರ್ಬೋದು, ಅವರ ಕುಟುಂಬದ ಸಮಸ್ಯೆಗಳಿರ್ಬೋದು, ಏನೇ ವಿಚಾರಗಳ ಬಗ್ಗೆ ಅವರು ಒಂದು ಕರೆ ಕೊಟ್ಟರೆ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗುವಂಥ ಲೆವೆಲಿಗೆ ಹೋಗಿದೆ. ಆದರೆ ಇವು ಎಲ್ಲವೂ ನವಮಾಧ್ಯಮದ ಸಾಮಾಜಿಕ ಜವಾಬ್ದಾರಿ ನಿರ್ವಹಣೆ ಸಂದರ್ಭದಲ್ಲಿ ಇರುವಂಥ ತೊಂದರೆಗಳೇನಂತ ಹೇಳಿದ್ರೆ, ಯಾರ್ದೋ ಕಷ್ಟವನ್ನು ತೋರಿಸಿ ಅವರುಗಳು ದುಡ್ಡು ಮಾಡುವ ಪರಿಸ್ಥಿತಿಗೆ ಹೋದರೆ ನಂಬಿಕೆಗಳನ್ನು ಕಳ್ಕೊಳ್ಳುವಂಥ ಆತಂಕ ಇರ್ತದೆ. ಸಾಕಷ್ಟು ಈಗ ನಮ್ಮ ಪ್ರಕೃತಿ ವಿಕೋಪ ಆದ ಸಂದರ್ಭದಲ್ಲೂ ಸಹ ಸಾಕಷ್ಟು ಮಾಧ್ಯಮಗಳು ಜನತೆಗೆ ಕರೆ ಕೊಡೋದ್ರ ಮೂಲಕ ಸಮಾಜಕ್ಕೆ ಸ್ಪಂದಿಸುವ ಕೆಲಸಗಳನ್ನು ಮಾಡಿದರು. ಆದರೆ ಅಕೌಂಟೆಬಿಲಿಟಿ ಏನಿರುತ್ತೆ, ಒಬ್ಬ ವ್ಯಕ್ತಿಯ ಮೇಲೆ, ಒಂದು ಸಂಸ್ಥೆಯ ಮೇಲೆ ನಂಬಿಕೆ ಇಟ್ಟು ಜನ ಮಾಧ್ಯಮದವರು ಮಾಡ್ತಾರೆ ಅಂತ ಹೇಳುವಂಥ ಒಂದು ನಂಬಿಕೆ ಇಟ್ಟು, ವ್ಯಕ್ತಿಗಳ ಮೇಲೆ ನಂಬಿಕೆ ಇಟ್ಟು ಅವರು ಹಣವನ್ನು ವಿನಿಯೋಗಿಸ್ತಾರೆ. ಆ ಸಂದರ್ಭದಲ್ಲಿ ಅದು ಸದುಪಯೋಗ ಆದರೆ ಮಾತ್ರ ಅದು ಪರಿಣಾಮಕಾರಿಯಾಗಿ ಉಳಿಯುವಂಥ ಆಗುತ್ತೆ. ಸರ್ ಹೇಳಿದ ಹಾಗೆಯೇ ಸಾಮಾಜಿಕ ಮಾಧ್ಯಮಗಳ ಸೋಷಿಯಲ್ ಮೀಡಿಯಾಗಳದ್ದು ಏನಿದೆ ಅದನ್ನು ನಿಯಂತ್ರಣ ಮಾಡುವವರು ಇರೋದಿಲ್ಲ. ಎಲ್ಲೋ ಕೂತ್ಕೊಂಡಿರ್ತಾರೆ, ಏನೋ ಇರ್ತಾರೆ, ಪ್ರತಿಯೊಬ್ಬರು ಪ್ರತಿಯೊಂದು ವಿಚಾರವನ್ನು ಹರಿಯೇ ಬಿಡ್ತಾರೆ. ಅದಕ್ಕೆ ಹೊಣೆಗಾರಿಕೆ ಇದೆಯಾ ಅಂತ ಹೇಳೋದನ್ನು ದೃಢೀಕರಿಸಿಕೊಳ್ಳುವಂತಹ ಕೆಲಸಗಳು ಸಹ ಸಾಕಷ್ಟು ಕಷ್ಟ ಇದೆ. ನಮ್ಮ ಸರ್ ಹೇಳಿದರು, ಪತ್ರಿಕೆಗಳನ್ನು ನೋಡಬೇಕಾಗುತ್ತೆ, ಚಾನಲ್ಗಳನ್ನು ನೋಡಬೇಕು, ದೃಢೀಕರಣ ಮಾಡ್ತಾರೆ ಅಂತೇಳಿ. ಮಾಧ್ಯಮದವರು ಮಾಡಿದವರೆಲ್ಲವೂ ಸರಿಯಾಗಿ ಬರೀತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ದೃಢೀಕರಣ ಮಾಡೋಕ್ಕೆ ಮತ್ತೊಂದು ಪುನಃ ದೃಢೀಕರಣ ಮಾಡ್ಕೊಳ್ಬೇಕಾಗುತ್ತೆ. ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ವಿಚಾರಗಳನ್ನ ಮಾಧ್ಯಮದಲ್ಲಿ ಹಾಕಿದ ಮಾತ್ರಕ್ಕೆ ಅವರೇನು ಸರಿ ಬರೆದು ಬಿಡ್ತಾರಾ ಅಂತ ಹೇಳೋಕ್ಕೆ 100% ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಅದನ್ನು ಮತ್ತೆ ನಾವು ಅದನ್ನು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮದ, ಈಗ ಇವತ್ತಿನ ಕಾರ್ಯಕ್ರಮ ರಾಜ್ಯಪಾಲರು ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದರು. ಮಾಧ್ಯಮದವರು ಅವನೇ ದೃಷ್ಟಿಕೋನಕ್ಕೆ, ಅವನ ಪತ್ರಿಕೆಯ ದೃಷ್ಟಿಕೋನಕ್ಕೆ, ಅವನ ಚಾನಲ್ ದೃಷ್ಟಿಕೋನಕ್ಕೆ ಅವನು ವರದಿ ಮಾಡ್ತಾನೆ. ನಾಳೆ ಒಂದೇ ರೀತಿಯ ಸುದ್ದಿ ಬರ್ತದ? ರಾಜ್ಯಪಾಲರು ಕೊಟ್ಟದಂಥದ್ದು ಬೇರೆ ಬೇರೆ ಬರುವಂಥ ಚಾನ್ಸಸ್ ಇರುತ್ತೆ. ವಿವಾದ ಮಾಡಬೇಕಾದ್ರೆ ಮೋದಿಯನ್ನು ಹೊಗಳಿದ್ರು ಅಂತ ಹೇಳಿ ಹಾಕಿ ಅವರು ಬೇರೆ ಬೇರೆ ವಿಚಾರ, ಅವರ ದೃಷ್ಟಿಕೋನ, ಅವರ ಮಾಧ್ಯಮಗಳು ಹೇಗೆ ತಗೊಳ್ತಾರೆ ಅಂತ ಹೇಳೋದರ ಮೇಲೆ ಅದು ಹೋಗುತ್ತೆ. ಅವಾಗ ಅದು ನಮಗೆ ಒಬ್ಬ ಸಾಮಾನ್ಯನಿಗೆ, ಜನಸಾಮಾನ್ಯನಿಗೆ, ಎಲ್ಲ ಮಾಧ್ಯಮ ವ್ಯವಸ್ಥೆ ಒಳಗಿಂದ ಹೊರಗಿರುವ ಒಬ್ಬ ವ್ಯಕ್ತಿಗೆ ಒಂದು ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ಸೋಷಿಯಲ್ ಮೀಡಿಯಾ ಲೈವ್ ಮಾಡಿದ್ರೆ ಅವನಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಒಂದು ಪತ್ರಿಕೆಯಿಂದ ಎಷ್ಟು ಇವತ್ತಿನ ಕಾರ್ಯಕ್ರಮವನ್ನು ಪತ್ರಿಕೆಯಲ್ಲಿ ಎಷ್ಟು ಕಟ್ಟಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಪತ್ರಕರ್ತರ ಸುದ್ದಿಯನ್ನು ಮಾಧ್ಯಮ ಮಾಡೋದಿಲ್ಲ ಅಂತ ಹೇಳೋ ಕಾರಣಕ್ಕಾಗಿ ಸುದ್ದಿಯೇ ಬರೋದಿರೋ ಚಾನ್ಸಸ್ ಇರುತ್ತೆ. ಪತ್ರಕರ್ತರ ಸಂಘದ ಹೆಸರು ಹಾಕಬಾರ್ದು ಅಂತ ಹೇಳಿ ಮಾಧ್ಯಮಗಳಿಗೆ ತೋರಿಸದೇ ಇರೋ ಚಾನ್ಸಸ್ ಇರ್ತದೆ. ಅಥವಾ ಶ್ರೀನಿವಾಸ ನಾಯಕನ ಆಗದವರು ಸುದ್ದಿಯೇ ಮಾಡದಿರೋ ಚಾನ್ಸಸ್ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ಹೇಗೆ ತಗೊಳ್ಳುವಂಥದ್ದು, ಸತ್ಯ ಅಂತ ಹೇಳುವಂಥ ತಗೊಳ್ಳೋದಾಗೆ ಎಲ್ಲರಿಗೂ ಜವಾಬ್ದಾರಿ ಇದೆ. ರಾಜ್ಯಪಾಲರೇ ಹೇಳಿದಾಗೆ, ಅದು ನಮ್ಮ ಇವರು MLA ಒಬ್ಬರು ಹೇಳಿದಾಗೆ, ಅಲ್ಲ ಉಸ್ತುವಾರಿ ಸಚಿವರು ಹೇಳಿದಾಗ, ಹಾಗೆ ನಿಮ್ಮದು ಕಾದರ್ ಅವರು ಹೇಳಿದಾಗೆ, ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಅಂತ ಕೊನೆಗೆ ನಾನೇ ಸರಿಯಿಲ್ಲ ಅಂತ ಹೇಳುವಂಥ ಆಯ್ತಲ್ಲ. ಮೊದಲು ನಮ್ಮ ಆತ್ಮವಿಮರ್ಶೆ ಮಾಡಿಕೊಂಡ್ರೆ ಸಾಮಾಜಿಕ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬಹುದು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಮಗುವಿಗೆ ತಾಯಿಯ ಆಸರೆ, ವಿದ್ಯೆಗೆ ಗುರುವಿನ ಆಸರೆ. ಮಗುವಿಗೆ ತಾಯಿಯ ಆಸರೆ, ವಿದ್ಯೆಗೆ ಗುರುವಿನ ಆಸರೆ, ಬೆಳಕಿಗೆ ಸೂರ್ಯನ ಆಸರೆ, ನೆರಳಿಗೆ ಮರದ ಆಸರೆ. ವೇದಿಕೆಯಲ್ಲಿ ವಿಚಾರ ಮಂಡಿಸಿದ ನಮ್ಮ 4 ಜನ ಅತಿಥಿಗಳಿಗೆ ಪ್ರೇಕ್ಷಕರ ಕೈ ಚಪ್ಪಾಳೆಯ ಆಸರೆ. ತಮ್ಮ ಕೊನೆಯ ಒಂದು ಕೈ ಚಪ್ಪಾಳೆಯ ಮೂಲಕ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ನಿಮಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ವಿವೇಕಾನಂದರು ಹೇಳ್ತಾರೆ, ಹಸಿದ ಹೊಟ್ಟೆಯಲ್ಲಿ ಹೊಣ ಆಧ್ಯಾತ್ಮವನ್ನು ಕೊಡಬಾರ್ದಂತೇಳಿ. ಬಹುಶಃ ಹಸಿದ ಹೊಟ್ಟೆಯಲ್ಲೂ ಕೂಡ ನೀವು ಇಷ್ಟು ಹೊತ್ತು ನಮ್ಮ ಜೊತೆ ಸಹಕರಿಸಿದ್ದೀರಾ. ಹಾಗಾಗಿ ಮುಂದಿನ ಗೋಷ್ಠಿ ಕಂಟಿನ್ಯೂ ಆಗುತ್ತೆ. ಆದರೆ ತುಂಬ ಹಸಿವಾಗ್ತಾ ಇದ್ದವರು ದಯವಿಟ್ಟು ಊಟ ಮಾಡಿ ಬರಬೇಕಾಗಿ ಕಾರ್ಯಕ್ರಮದ ಆಯೋಜಕರ ಪರವಾಗಿ ತಮ್ಮ ಹತ್ರ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ
ಇವತ್ತಿನ ಈ ಒಂದು ಗೋಷ್ಠಿಯನ್ನು ನಡೆಸಿಕೊಟ್ಟಂಥ ನಮ್ಮೆಲ್ಲ ಅತಿಥಿ ಅಭ್ಯಾಗತರಿಗೆ ವಂದನಾರ್ಪಣೆಯನ್ನು ಸಲ್ಲಿಸೋದಕ್ಕೆ ವಿಜಯ ಕರ್ನಾಟಕ ಪತ್ರಿಕೆಯ ಹಿರಿಯ ಪತ್ರಕರ್ತರು ಮತ್ತು ಈ ಸಮಿತಿಯ ಕಾರ್ಯಕಾರಿ ಸದಸ್ಯರಾದಂತಹ ಶ್ರೀಯುತ RC ಭಟ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಮಾಧ್ಯಮ ವಿಭಾಗ ಮದ್ರಾಸ್ ವಿಶ್ವವಿದ್ಯಾಲಯ ಇದರ ಮಾಜಿ ಮುಖ್ಯಸ್ಥರಾಗಿರುವಂಥ ಜೋಸೆಫ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಆಕಾಶವಾಣಿ ಬಗ್ಗೆ ತಮ್ಮ ವಿಚಾರ ಮಂಡಿಸಿದ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲ ಅವರು, ನಿವೃತ್ತ ನಿರ್ದೇಶಕರು ಆಕಾಶವಾಣಿ ಮಂಗಳೂರು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಪತ್ರಿಕಾ ಮಾಧ್ಯಮದ ಬಗ್ಗೆ ವಿಚಾರ ಮಂಡನೆ ಮಾಡಿದಂತಹ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಹಿರಿಯ ಪತ್ರಕರ್ತರು ಹಳದಂಗಡಿ ಕೃಷ್ಣ ಭಟ್ ಇವರಿಗೆ ತಮಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ನವಮಾಧ್ಯಮದ ಬಗ್ಗೆ ತಮ್ಮ ವಿಚಾರ ಮಂಡನೆ ಮಾಡಿದಂತಹ ಹಿರಿಯ ಪತ್ರಕರ್ತರಾಗಿರುವಂತಹ ಅಚ್ಚಮಾಡ ರಮೇಶ್ ಕುಟ್ಟಪ್ಪ ಇವರಿಗೆ ತಮಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಸಮ್ಮೇಳನದ ಅಧ್ಯಕ್ಷರಾದಂಥ ದೈತೋಡ್ ಸರ್ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂಥ ತಗಡು ಸರ್ ಇವರಿಗೂ ಕೂಡ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.